ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬೆಳಕು ಪಾಠದ 2ನೇ ಪ್ರಶ್ನೆ. ಯಾವುದೇ ಮೇಲ್ಮೈ ಮೇಲೆ ಪತನಗೊಳ್ಳುವ ಬೆಳಕಿನ ಕಿರಣವನ್ನು ಹೀಗೆಂದು ಕರೆಯಲಾಗುವುದು. ಯಾವುದೇ ಮೇಲ್ಮೈ ಮೇಲೆ, ಈಗ ಒಂದು ಕನ್ನಡಿಯನ್ನ ತಗೊಳ್ಳೋಣ. ಈ ಕನ್ನಡಿಯ ಮೇಲೆ ಪತನಗೊಂಡಂತಹ ಬೆಳಕು, ಇದನ್ನ ಏನಂತ ಕರೆಯಲಾಗುತ್ತೆ? ಇಲ್ಲಿ ಬಹಳ ಸುಲಭವಾಗಿದೆ ಅಲ್ವಾ ಪ್ರಶ್ನೆಯಲ್ಲೇ ಅರ್ಧ ಉತ್ತರ ಹೋಗಿದೆ ನಮ್ಗೆ. ಪತನಗೊಳ್ಳುವ ಬೆಳಕಿನ ಕಿರಣ, ಆಪ್ಷನ್ ಎ ಪತನ ಕಿರಣ ಸರಿಯಾದ ಉತ್ತರ. ಪ್ರತಿಫಲಿತ ಕಿರಣ, ಆಪ್ಷನ್ ಬಿ ತಪ್ಪಾದ ಉತ್ತರ. ಪ್ರತಿಫಲಿತ ಅಂದ್ರೆ ಏನು? ಪತನಗೊಂಡಂತಹ ಬೆಳಕು ಪ್ರತಿಫಲಿಸಿ ಹೋಗುವಂತಹದ್ದು ಪ್ರತಿಫಲನ ಅಂತ ಹೇಳ್ತೀವಿ. ಪ್ರತಿಫಲಿತ ಕಿರಣ ಅಂದ್ರೆ ಪ್ರತಿಫಲಿಸಿದಂತಹ ಕಿರಣ, ಅದು ಪ್ರತಿಫಲಿತ ಕಿರಣ. ಇದು ತಪ್ಪಾದ ಉತ್ತರ. ನಿರ್ಗಮ ಕಿರಣ, ಈಗ ಕನ್ನಡಿ ಬದಲಿಗೆ ಯಾವುದೋ ಒಂದು ಗಾಜನ್ನ ತಗೊಂಡಿದೀನಿ ಅಂತ ಇಟ್ಕೊಳ್ಳಿ. ಆ ಸಂದರ್ಭದಲ್ಲಿ ಇಲ್ಲಿ ರಿಫ್ಲೆಕ್ಟ್ ಆಗಿ ಹೋಗೋದಕ್ಕಿಂತ ಅದು ದಾಟಿ ಹೋಗ್ತದಲ್ಲ, ಈ ಪತನಗೊಂಡಂತಹ ಕಿರಣ ದಾಟಿ ಹೋಗ್ತದಲ್ಲ ಈ ಗಾಜನ್ನ, ಅದನ್ನ ನಿರ್ಗಮ ಕಿರಣ ಅಂತ ಹೇಳ್ತೀವಿ. ಹೊರಗೆ ಹೋಗ್ತಾ. ನಿರ್ಗಮ ಅಂದ್ರೆ ಏನು? ನೀವು ಟಾಕೀಸಲ್ಲೆಲ್ಲ ಹೋದಾಗ ನೋಡಿರ್ತೀರಿ ಅಲ್ವಾ, ಎಂಟ್ರಿ ಎಕ್ಸಿಟ್ ನಿರ್ಗಮ ಅಂತ ಬರ್ದಿರ್ತಾರೆ. ನಿರ್ಗಮ ಅಂದ್ರೆ ಏನು? ಹೊರಗೆ ಹೋಗ್ಬೋದು. ಈ ಕಿರಣ ಏನಿದೆ ಅದು ಹೊರಗೆ ಹೋಗ್ತಾ ಇದೆ, ನಿರ್ಗಮ ಕಿರಣ. ಇದು ಕೂಡ ತಪ್ಪಾದ ಉತ್ತರ. ವಕ್ರಿಮ ಕಿರಣ, ಈಗ ಗಾಜು ಅಂತ ಹೇಳಿದ್ನಲ್ಲ, ನೋಡಿ ಇಲ್ಲಿ ಪತನಗೊಂಡಂತಹ ಕಿರಣ ಏನಿದೆ ಅದು ಗಾಳಿಯಲ್ಲಿದೆ, ಗಾಳಿಯ ಮಾಧ್ಯಮ. ಆದ್ರೆ ಇಲ್ಲಿ ಗಾಜು ಏನಿದೆ ಇದು ಬೇರೆ ಮಾಧ್ಯಮ ಅಲ್ವಾ. ಈಗ ಏನಾಗ್ತದೆ, ಇದು ನಮ್ ಪ್ರಕಾರ ಹೀಗ್ ಹೋಗ್ಬೇಕಿತ್ತು ಈ ಪತನಗೊಂಡಂತಹ, ಆದ್ರೆ ಈ ಕಡೆಯಿಂದ ಹೊರಗೆ ಬರ್ತಾ ಇದೆ ಅಥವಾ ಈ ಕಡೆ ಹೋಗುತ್ತೆ. ಇದನ್ನ ಏನಂತ ಕರಿತೀವಿ? ವಕ್ರಿಮ ಕಿರಣ. ವಕ್ರೀಭವನದಿಂದ ಉಂಟಾದಂತಹ ಕಿರಣ ವಕ್ರಿಮ ಕಿರಣ. ಇದು ಕೂಡ ತಪ್ಪು ಉತ್ತರ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ ಪತನ ಕಿರಣ. ಯಾವುದೇ ಮೇಲ್ಮೈ ಮೇಲೆ ಪತನಗೊಳ್ಳುವ ಬೆಳಕಿನ ಕಿರಣವನ್ನು ಪತನ ಕಿರಣ ಎಂದು ಕರೆಯಲಾಗುತ್ತದೆ. ಇದು ಪತನ ಕಿರಣ.